ಒಮ್ಮೆ ಈ 3 ಕುಬೇರ ಮಂತ್ರವನ್ನು ಪಠಿಸಿ ನೋಡಿ. ನಿಮ್ಮ ದಾರಿದ್ರ್ಯ ದೂರಾಗದಿದ್ದರೆ ಹೇಳಿ. ಲಕ್ಷ್ಮೀ ದೇವಿಯನ್ನು ಸಂಪತ್ತಿನ ಅಧಿದೇವತೆ ಎಂದು ಕರೆದರೆ, ಕುಬೇರ ದೇವನನ್ನು ಸಂಪತ್ತಿನ ರಾಜ ಎಂದು ಕರೆಯಲಾಗುತ್ತದೆ. ಕುಬೇರ ಮಂತ್ರಗಳನ್ನು ಪಠಿಸುವುದರಿಂದ ಓರ್ವ ವ್ಯಕ್ತಿಯು ಅಪಾರ ಸಂಪತ್ತನ್ನು ಪಡೆಯುತ್ತಾನೆ ಮತ್ತು ಬಡತನವು ದೂರಾಗುತ್ತದೆ. ಕುಬೇರ ಮಂತ್ರಗಳಾವುವು? ಯಾವ ಕುಬೇರ ಮಂತ್ರಗಳನ್ನು ಪಠಿಸುವುದರಿಂದ ಯಾವೆಲ್ಲ ಪ್ರಯೋಜನಗಳಿವೆ? ಈ 3 ಲಕ್ಷ್ಮಿ, ಕುಬೇರ ಮಂತ್ರವನ್ನು ಒಮ್ಮೆ ಪಠಿಸಿ ನೋಡಿ. ಹಿಂದೂ ಧರ್ಮಗ್ರಂಥಗಳಲ್ಲಿ ಲಕ್ಷ್ಮೀ ದೇವಿಯನ್ನು ಸಂಪತ್ತಿನ ದೇವತೆ ಎಂದು ಕರೆಯುವ ರೀತಿಯಲ್ಲೇ ಕುಬೇರ ದೇವನನ್ನು ಸಂಪತ್ತಿನ ರಾಜ ಎಂದು ಉಲ್ಲೇಖಿಸಲಾಗಿದೆ. ಕುಬೇರ ದೇವನನ್ನು ಪ್ರಾಮಾಣಿಕ ಹೃದಯ ಮತ್ತು ಭಕ್ತಿಯಿಂದ ನಿಯಮಿತವಾಗಿ ಪೂಜಿಸಿದರೆ, ಆ ವ್ಯಕ್ತಿಯು ಕುಬೇರನ ಅನುಗ್ರಹದಿಂದ ಅಪಾರ ಸಂಪತ್ತು, ಸಮೃದ್ಧಿಯನ್ನು ಪಡೆಯುತ್ತಾನೆ ಎನ್ನುವ ನಂಬಿಕೆಯಿದೆ. ಭಗವಾನ್ ಕುಬೇರನ ಆಶೀರ್ವಾದ ಪಡೆದ ವ್ಯಕ್ತಿಯು ತನ್ನ ಜೀವನದಲ್ಲಿ ಯಾವುದೇ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಬೇಕಾಗಿಲ್ಲ ಎನ್ನುವ ನಂಬಿಕೆಯಿದೆ. ಕುಬೇರ ದೇವನನ್ನು ಮೆಚ್ಚಿಸಲು ಮತ್ತು ಆತನ ಆಶೀರ್ವಾದ ಪಡೆಯಲು ಇಲ್ಲಿ 3 ಪರಿಣಾಮಕಾರಿ ಮತ್ತು ಸರಳ ಮಂತ್ರಗಳನ್ನು ಹೇಳಲಾಗಿದೆ. ಈ ಮಂತ್ರಗಳನ್ನು ನೀವು ನಿಯಮಿತ ಪಠಿಸುವುದರಿಂದ ನಿಮ್ಮ ಬಡತನವು ದೂರಾಗುತ್ತದೆ ಮತ್ತು ಶೀಘ್ರದಲ್ಲೇ ಅವನು ಅಪಾರ ಸಂಪತ್ತಿನ ಒಡೆಯನಾಗುತ್ತಾನೆ ಎನ್ನುವ ನಂಬಿಕೆಯಿದೆ. 1. ಭಗವಾನ್ ಕುಬೇರನ ಅಮೋಘ ಮಂತ್ರ. ಈ ಮಂತ್ರವು ಕುಬೇರ ದೇವನಿಗೆ ಅತ್ಯಂತ ಪ್ರಿಯವಾದ ಮಂತ್ರಗಳಲ್ಲಿ ಒಂದು ಎನ್ನುವ ನಂಬಿಕೆಯಿದೆ. ಈ 35 ಅಕ್ಷರಗಳ ಮಂತ್ರವನ್ನು 3 ತಿಂಗಳ ಕಾಲ ನಿಯಮಿತವಾಗಿ ಜಪಿಸುವುದರಿಂದ ಯಾವುದೇ ರೀತಿಯ ಧನ-ಧಾನ್ಯಗಳಿಗೆ ಕೊರತೆಯಾಗುವುದಿಲ್ಲ. ಮಂತ್ರವನ್ನು ಜಪಿಸುವಾಗ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕುಳಿತು ಮಂತ್ರವನ್ನು ಪಠಿಸಬೇಕು. ಓಂ ಅಕ್ಷಯ ಕುಬೇರಾಯ ವೈಶ್ರವಣಾಯ ಧನಧಾನ್ಯಾಧಿಪತಯೇ ಧನಧಾನ್ಯ ಸಮೃದ್ಧಿ ಮೇ ದೇಹಿ ದಾಪಯ ಸ್ವಾಹ. 2. ಅಷ್ಟಲಕ್ಷ್ಮಿ ಕುಬೇರ ಮಂತ್ರ. ಈ ಮಂತ್ರವು ಲಕ್ಷ್ಮೀ ದೇವಿ ಮತ್ತು ಕುಬೇರ ದೇವನಿಗೆ ಸಂಬಂಧಿಸಿದೆ ಎನ್ನುವ ನಂಬಿಕೆಯಿದೆ. ಈ ಮಂತ್ರವನ್ನು ಪಠಿಸುವುದರಿಂದ ವ್ಯಕ್ತಿಯ ಜೀವನದಲ್ಲಿ ಐಶ್ವರ್ಯ, ಸ್ಥಾನ, ಪ್ರತಿಷ್ಠೆ, ಸೌಭಾಗ್ಯ ಲಭಿಸುತ್ತದೆ ಎಂದು ಹೇಳಲಾಗುತ್ತದೆ. ಈ ಮಂತ್ರವನ್ನು ಶುಕ್ರವಾರ ರಾತ್ರಿ ನಿತ್ಯ ಭಕ್ತಿಯಿಂದ ಜಪಿಸಬೇಕು. ಹಾಗಾದರೆ ಆ ಮಂತ್ರ ಯಾವುದು ನೋಡಿ. ಓಂ ಹ್ರೀಂ ಶ್ರೀಂ ಕ್ರೀಂ ಶ್ರೀಂ ಕುಬೇರಾಯ ಅಷ್ಟ ಲಕ್ಷ್ಮೀ ಮಮ ಗೃಹೇ ಧನಂ ಪುರಯ ಪುರಯ ನಮಃ. 3. ಧನ ಪ್ರಾಪ್ತಿ ಕುಬೇರ ಮಂತ್ರ. ಈ ಮಂತ್ರದಿಂದ ಒಬ್ಬ ವ್ಯಕ್ತಿಯು ಎಲ್ಲಾ ರೀತಿಯ ಭೌತಿಕ ಸುಖಗಳನ್ನು ಪಡೆಯುತ್ತಾನೆ. ಈ ಮಂತ್ರವನ್ನು ನಿಯಮಿತವಾಗಿ ಪಠಿಸುವುದರಿಂದ ಆರ್ಥಿಕ ಬಿಕ್ಕಟ್ಟನ್ನು ಶೀಘ್ರದಲ್ಲೇ ತೊಡೆದುಹಾಕುತ್ತಾನೆ. ಈ ಮಂತ್ರವು ಆ ವ್ಯಕ್ತಿ ಜೀವನದಲ್ಲಿ ಹೆಚ್ಚು ಹಣವನ್ನು ಪಡೆಯಲು ಸಹಕಾರಿಯಾಗುತ್ತದೆ. ಓಂ ಶ್ರೀಂ ಹ್ರೀಂ ಕ್ಲೀಂ ಶ್ರೀಂ ಕ್ಲೀಂ ವಿತ್ತೇಶ್ವರಾಯ ನಮಃ. ಈ ಮಂತ್ರಗಳು ಅತ್ಯಂತ ಶಕ್ತಿಶಾಲಿ ಕುಬೇರ ಮಂತ್ರಗಳಾಗಿದ್ದು, ಇದನ್ನು ಅತಿ ಸುಲಭವಾಗಿ ಪಠಿಸಬಹುದಾಗಿದೆ. ಈ 3 ಮಂತ್ರಗಳನ್ನು ಪಠಿಸುವುದರಿಂದ ನಾವು ಜೀವನದಲ್ಲಿ ಯಾವುದೇ ರೀತಿಯ ಹಣದ ಸಮಸ್ಯೆಗಳನ್ನು ಎದುರಿಸಬೇಕಾಗಿಲ್ಲ.